ಎಲ್ಲರಿಗೂ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯಜಮಪ್ಯಖಿಲೈಃ ಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ಪಂಚಂ ಸದಾ ಪ್ರಿಯಕಂ ನಮಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ದುಃಖಮತೋಳಂ ಭಜೇ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ನಮಸ್ತೆ ಗುರುನ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ 25ನೇ ಶ್ಲೋಕದ ಅರ್ಥ ಆಗಬೇಕು. ಸಂಪ್ರಾಪ್ತಂ ಸಹಸಹಜ ಗಂಡವಾಟಂ ಸಂಪ್ರಾಪ್ತಂ ಸಹಸಹಜೇನ ಗಂಡವಾಟಂ ಸೌಜಸ್ಸಂ ಪ್ರಕಟನ ಆದಿಶದ್ವಿಶಂಕಂ ಶುಶ್ರೂಷಾಮಯಮುಚಿತೋ ವಿಧಾತುಮೀಶ. ಲೋಕಾನಾಮಿತಿ ವಚಸ ಪರೀಕ್ಷಕಾಣಾಂ ಪದಚ್ಛೇದ ನೋಡಿ. ಸಂಪ್ರಾಪ್ತಂ ಸಹ ಸಹಜೇನ ಗಂಡವಾಟಂ ಸೌಜಃ ಸಂಪ್ರಕಟನೆ ಆದಿಶತ್ ವಿಶಂಕಂ ಶುಶ್ರೂಷಾಂ ಅಯಂ ಉಚಿತಃ ವಿಧಾತುಂ ಈಶತ್ ಲೋಕಾನಾಂ ಇತಿ ವಚಸ ಪರೀಕ್ಷಕಾಣಾಂ. ಅನ್ವಯ ನೋಡಿ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ಸಹ ಆ ಮಧ್ವಾಚಾರ್ಯರು, ಸಹ ಆ ಮಧ್ವಾಚಾರ್ಯರು ಸಹ ಆ ಮಧ್ವಾಚಾರ್ಯರು ಬ್ರಾಕೆಟ್ ಕ್ಲೋಸ್. ಸಹಜೇನ ಸಹ ಸಹಜೇನ ಸಹ ಸಹಜೇನ ಸಹ ಸಹೋದರರೊಡನೆ ಸಹಜೇನ ಸಹ ಸಹೋದರರೊಡನೆ ಸಹೋದರರೊಡನೆ ಸಂಪ್ರಾಪ್ತಂ ಬಂದಿದ್ದ ಸಂಪ್ರಾಪ್ತಂ ಬಂದಿದ್ದ ಗಂಡವಾಟಂ ಗಂಡವಾಟಂ ಕೋಡಿಪಾಡಿತ್ತಾಯನೆಂಬ ಬ್ರಾಹ್ಮಣ ಜಟ್ಟಿಯನ್ನು ಕೋಡಿಪಾಡಿತ್ತಾಯನೆಂಬ ಬ್ರಾಹ್ಮಣ ಜಟ್ಟಿಯನ್ನು ಅಯಂ ಇವನು ಈಶತ್ ಶುಶ್ರೂಷಾಂ ಸ್ವಲ್ಪ ಸೇವೆಯನ್ನು ವಿಧಾತುಂ ಉಚಿತಃ ಇತಿ ಮಾಡಲು ಯೋಗ್ಯನೆಂದು ಪರೀಕ್ಷಕಾಣಾಂ ಲೋಕಾನಾಂ
ಪರೀಕ್ಷಕಾಣಾಂ ಲೋಕಾಣಾಂ ಪರೀಕ್ಷಕಾಣಾಂ ಲೋಕಾನಾಂ ವಿಮರ್ಶಕರಾದ ಜನರ ಪರೀಕ್ಷಕಾಣಾಂ ಲೋಕಾನಾಂ ವಿಮರ್ಶಕರಾದ ಜನರ ವಚಸ ಮಾತಿನಿಂದ ವಚಸ ಮಾತಿನಿಂದ ವಚಸ ಮಾತಿನಿಂದ ವಿಶಂಕಂ ನಿಸ್ಸಂದೇಹವಾಗಿ ವಿಶಂಕಂ ನಿಸ್ಸಂದೇಹವಾಗಿ ಸ್ವೌಜ ಸಂಪ್ರಕಟನೆ ಸ್ವೌಜ ಸಂಪ್ರಕಟನೆ ತಮ್ಮ ಬಲವನ್ನು ಪ್ರಕಟಿಸುವ ವಿಷಯದಲ್ಲಿ ಸ್ವೌಜ ಸಂಪ್ರಕಟನೆ ತಮ್ಮ ಬಲವನ್ನು ಪ್ರದರ್ಶಿಸುವ ವಿಷಯದಲ್ಲಿ ಆದಿಶತು ಅಪ್ಪಣೆ ಮಾಡಿದರು ಆದಿಶತು ಅಪ್ಪಣೆ ಮಾಡಿದರು ಆಚಾರ್ಯ ತಮ್ಮ ಬಲವನ್ನು ಪ್ರಕಟಿಸುವ ಏನು ಕೇಳಿಸ್ತಿಲ್ಲ. ತಮ್ಮ ಬಲವನ್ನು ಪ್ರಕಟಿಸುವ ವಿಷಯದಲ್ಲಿ ತಮ್ಮ ಬಲವನ್ನು ಪ್ರಕಟಿಸುವ ವಿಷಯದಲ್ಲಿ ಆದಿಶತು ಅಪ್ಪಣೆ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇದು ಮೀಶತ ಅಂದ್ರೇನು? ಮೀಶತ ವಿಧಾತು ಮೀಶತ ಮೀಶತ ಅಂದ್ರೇನು? ವಿಧಾತು ಈಶತು ಅಂತ ಪದಚ್ಛೇದ. ಈಶತು ಅಂತಂದ್ರೆ ಸ್ವಲ್ಪ ಅಂತ. ಓಕೆ ಸರ್, ಥ್ಯಾಂಕ್ಸ್ ಸರ್. ಸರಿ, ಮುಂದೆ ಹೋಗೋಣ. ಆ ಗಂಡವಾಟ ಮಲ್ಲ ಬ್ರಾಹ್ಮಣ ಮಲ್ಲ ಇದ್ದ ಅಂತ ಕೇಳಿದ್ವಿ ಹಿಂದೆ. ಇಲ್ಲಿ ನಮ್ಗೆ ಬರೋದೇನು? ಬ್ರಾಹ್ಮಣ ಅಂತಂದ್ರೆ ಅವನೇನು ತಿನ್ನೋದಿಲ್ಲ, ಅಷ್ಟು ಬಾಹುಬಲ ಇರೋದಿಲ್ಲ ಅವನಿಗೆ ಅಂತ ಸ್ವಲ್ಪ ತಲೆಯಲ್ಲಿ ಬರುತ್ತೆ. ಕ್ಷತ್ರಿಯರಾದ್ರೆ ಬ್ರಾಹ್ಮಣರು ಸ್ವಲ್ಪ ಬರೀ ಮಾತುಗಾರಿಕೆ ಇರುತ್ತೆ ಹೊರತು ಬಾಹುಬಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಹುವಿನಿಂದ ಹುಟ್ಟಿರುವಂತದ್ದು, ಪರಮಾತ್ಮನ ಬಾಹುವಿನಿಂದ ಹುಟ್ಟಿರುವಂತದ್ದು ಕ್ಷತ್ರಿಯರು. ಆದ್ದರಿಂದ ಬಾಹುಬಲದಲ್ಲಿ ಅವರು ಸಮರ್ಥರು, ಇವನ ಹತ್ತಿರ ಅಷ್ಟು ಶಕ್ತಿ ಇಲ್ಲ ಅಂತ ನಮಗೆ ಅನಿಸಬಹುದು. ಆದ್ರೆ ಅವನ ಹತ್ತಿರ ಎಷ್ಟು ಶಕ್ತಿ ಇತ್ತು ಅಂತ ಅವನ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀಕಾಂತೇಶ್ವರ ಸದನೆ ನಯತ್ ಕಿಲೈಕೋ
ಯಸ್ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ आहत्य गुरुगदयैव नारिकेलात् यो लेभे तरलतरात् फलानि कामम् ಎಷ್ಟು ಅವನ ಹತ್ರ ಶಕ್ತಿ ಇತ್ತು ಅಂತಂದ್ರೆ ಅಲ್ಲಿ ಗಂಡವಾಟದಲ್ಲಿ ಆ ಬ್ರಾಹ್ಮಣ ಶ್ರೀಕಾಂತೇಶ್ವರ ಅಂತ ದೇವಾಲಯ ಅಂತೆ, ನಾರಾಯಣನ ದೇವಾಲಯ ಶ್ರೀಕಾಂತೇಶ್ವರ ಅಂತೆ. ಆ ದೇವಾಲಯದಲ್ಲಿ ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭವನ್ನ ತರಲಿಕ್ಕೆ 30 ಬಲಿಷ್ಠರಾದ ಯುವಕರು ಅದನ್ನ ತಂದು ಸ್ಥಾಪನೆ ಮಾಡಿದ್ರಂತೆ. 30 ಬಲಿಷ್ಠರಾದ ಯುವಕರು, 30 ಜನ. ಅಂತಹ ಅದೇ ಧ್ವಜಸ್ತಂಭವನ್ನೇ ಇವನು ಒಬ್ಬನೇ ಎತ್ತುಕೊಂಡು ಹೋಗಿದ್ದಾನಂತೆ. 30 ಜನ ತರುವಂತಹ ಆ ಒಂದು ತರಲ್ಪಟ್ಟಂತಹ ಆ ಒಂದು ಧ್ವಜಸ್ತಂಭವನ್ನ ಬ್ರಾಹ್ಮಣ ಜಟ್ಟಿಯಾದ ಇವನು ಒಬ್ಬನೇ ಅದನ್ನ ತೆಗೆದುಕೊಂಡು ಹೋಗಿದ್ದ. ಅಷ್ಟೇ ಅಲ್ಲ, ಇವನು ಒಂದು ಗದೆಯನ್ನ ಹಿಡಿದುಕೊಂಡು ತೆಂಗಿನ ಮರಕ್ಕೆ ಜೋರಾಗಿ ಬಡಿದರೆ ಮೇಲ್ಗಡೆ ಇರುವಂತಹ ಎಲ್ಲ ಕಾಯಿಗಳು ಕೆಳಗಡೆ ಉದುರಿ ಬೀಳುವಂತೆ. ಗದೆಯನ್ನ ತೆಗೆದುಕೊಂಡು ತೆಂಗಿನ ಮರ ಬುಡಕ್ಕೆ ಹೊಡೆದರೆ, ಬುಡಕ್ಕೆ, ಮೇಲೇನೂ ಅಲ್ಲ ಮಧ್ಯದಲ್ಲೂ ಅಲ್ಲ, ಬುಡಕ್ಕೆ ಹೊಡೆದರೆ ಮೇಲೆ ಇರುವಂತಹ ಎಲ್ಲ ತೆಂಗಿನಕಾಯಿಗಳೆಲ್ಲ ಉದುರು ಹೋಗುವಂತೆ. ಸಣ್ಣ ಗದೆ ಅಂತ ಅರ್ಥ ಅಲ್ಲ, ಆ ಗದೆಗಿಂತ ಇವನ ಬಲ ಅಷ್ಟು ಮಿತಿ ಮೀರಿತ್ತು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಂತಹ ಬಲಿಷ್ಠನಾದ ಜಟ್ಟಿ ಇವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಅಂತ ಇಲ್ಲಿ ತಾತ್ಪರ್ಯ. ಪದಚ್ಛೇದ ನೋಡಿ. ಶ್ರೀಕಾಂತೇಶ್ವರ ಸದನೆ ಅನಯತ್ ಕಿಲ ಏಕಃ ಯಹ ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ आहत्य गुरुगदय इव नारिकेलात् यो लेभे तरलतरात् फलानि कामम्. अर्थ नोडि. यह याव ब्राह्मण जट्टियु, यह याव ब्राह्मण जट्टियु ಶ್ರೀಕಾಂತೇಶ್ವರ ಸದನೆ, ಶ್ರೀಕಾಂತೇಶ್ವರ ಸದನೆ ಶ್ರೀಕಾಂತೇಶ್ವರ ಸದನೆ ಶ್ರೀಕಾಂತೇಶ್ವರ ದೇವಾಲಯದಲ್ಲಿ, ಶ್ರೀಕಾಂತೇಶ್ವರ ದೇವಾಲಯದಲ್ಲಿ ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ, ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ 30 ಯುವಕರಿಂದ ಒಯ್ಯಲ್ಪಟ್ಟ ಧ್ವಜಸ್ತಂಭವನ್ನು, 30 ಯುವಕರಿಂದ ಒಯ್ಯಲ್ಪಟ್ಟ ಧ್ವಜಸ್ತಂಭವನ್ನು ತ್ರಿಂಶನ್ನರವರ ನೀತ ಕೇತು ಯಷ್ಟಿಂ 30 ಯುವಕರಿಂದ ಒಯ್ಯಲ್ಪಟ್ಟ ಧ್ವಜಸ್ತಂಭವನ್ನು ಏಕಃ ಅನಯತ್ ಕಿಲ, ಏಕಃ ಅನಯತ್ ಕಿಲ ಒಬ್ಬನೇ ವೈದನಷ್ಟೇ.
ತ್ರಿಂಶ ಆಯ್ತಾ. ಏಕಃ ಅನಯತ್ ಕಿಲ, ಒಬ್ಬನೇ ವೈದನಷ್ಟೇ. ಯಹ ಯಾವನು, ಯಹ ಯಾವನು, ಅಗರು ಗದಯಾ ಇವ, ಅಗರು ಗದಯಾ ಇವ, ಗದಯಾ ಏವ, ಅಗುರು ಗದಯಾ ಏವ, ಭಾರವಿಲ್ಲದ ಗದೆಯಿಂದಲೇ, ಭಾರವಿಲ್ಲದ ಗದೆಯಿಂದಲೇ, ಭಾರವಿಲ್ಲದ ಗದೆಯಿಂದಲೇ, ಆಹತ್ಯ ಹೊಡೆತದಿಂದ, ಆಹತ್ಯ ಹೊಡೆತದಿಂದ, ತರಲತರಾತ್, ತರಲತರಾತ್ ಬಹಳವಾಗಿ ಅಲ್ಲಾಡುವ, ತರಲತರಾತ್ ಬಹಳವಾಗಿ ಅಲ್ಲಾಡುವ, ನಾರಿಕೇಲಾತ್, ನಾರಿಕೇಲಾತ್ ತೆಂಗಿನ ಮರದಿಂದ, ತೆಂಗಿನ ಮರದಿಂದ, ಫಲಾನಿ ತೆಂಗಿನ ಕಾಯಿಗಳನ್ನು, ಫಲಾನಿ ತೆಂಗಿನ ಕಾಯಿಗಳನ್ನು, ಫಲಾನಿ ತೆಂಗಿನಕಾಯಿಗಳನ್ನು, ಕಾಮಂ ಯಥೇಚ್ಛವಾಗಿ, ಕಾಮಂ ಯಥೇಚ್ಛವಾಗಿ, ಲೇಭೆ ಪಡೆದನು, ಲೇಭೆ ಪಡೆದನು, ಲೇಭೆ ಪಡೆದನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇದು ನಾರಿಕೇಳಾತ್ ಅದು ತೆಂಗಿನ ಮರದಿಂದ ಅಲ್ಲಲ್ಲ ಅದಲ್ಲ ತರ ತರತಲ ತಲ ತರತಲ ತರಲತರಾತ್, ತರಲತರಾತ್ ತರಲತರಾತ್ ಬಹಳವಾಗಿ ಅಲ್ಲಾಡುವ, ಅಲ್ಲಾಡುವ, ಪ್ರಶ್ನೆ ಇದೆನಾ? ಮುಂದೆ ಹೋಗೋಣ. ಸರಿ, ಏತಾದೃಕ್ ಬಲ ವಿಭವ ಸತಸ್ಯ ಕಂಠಂ, ತಜ್ಜೇಷ್ಠೋ ಪ್ಯಭಿವತ ಉಭೌ ಸಮಂ ಗೃಹೀತ್ವಾ ನಿಷ್ಪೇಷ್ಟುಂ ಪರಮಮವಾಪತುಃ ಪ್ರಯತ್ನಂ. ಸಂಘರ್ಷ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ. ನೋಡಿ, ಆಚಾರ್ಯರು ಹೇಳಿದ್ರು ಏನು ಬೇಕಾದ್ರೂ ಪರೀಕ್ಷೆ ಮಾಡು ಅಂತ. ಅವ್ರು ಏನು ಮಾಡಬೇಕು? ಇಬ್ರು ಅಣ್ಣ ತಮ್ಮ, ಮತ್ತೆ ಆ ಬ್ರಾಹ್ಮಣ ಜಟ್ಟಿ ಏನಿದ್ದ ಅವನ ತಮ್ಮವೂ ಕೂಡ, ಆ ತಮ್ಮನೂ ಕೂಡ ಜಟ್ಟಿನೇನೆ. ಇಬ್ಬರೂ ಪರೀಕ್ಷೆ, ಒಬ್ಬರಲ್ಲ, ಇಬ್ಬರೂ ಅಂತಹ ಬಲ ಉಳ್ಳವರೇ. ಆದ್ರೆ ಸ್ವಲ್ಪ ಜಾಸ್ತಿ ಅಣ್ಣ ಅಂತ ತಿಳ್ಕೊಳ್ಳಿ. ಆದ್ರೆ
ಅವರಿಬ್ಬರು ತಮ್ಮ ಇಡೀ ದೇಹ ಬಲವನ್ನ ಆಚಾರ್ಯರ ಮೇಲೆ ಪ್ರಯೋಗಿಸಬೇಕು ಅಂತ ಹೇಳಿ ಆ ಬಲಕ್ಕೊಬ್ಬ ಎಡಕ್ಕೊಬ್ಬ ನಿಂತು ಸ್ವಲ್ಪ ಮೇಲೆ ಕೆಳಗೆ ಕೈಗಳನ್ನ ಮಾಡಿಕೊಂಡು ಆಚಾರ್ಯರ ಕಂಠವನ್ನ ಒತ್ತಿ ಹಿಡಿತಾರಂತೆ. ಕುತ್ತಿಗೆಯನ್ನ ಬಿಗಿಯಾಗಿ ಉಸಿರು ಗಟ್ಟಿಸುವ ಹಾಗೆ ಆಚಾರ್ಯರ ಉಸಿರನ್ನ ಗಟ್ಟಿಸಬೇಕು ಅಂತ ಹೇಗೆ ಸಾಧ್ಯ? ಎಲ್ಲರ ಉಸಿರಲ್ಲೂ ಉಸಿರಾಗಿರುವಂತಹವರು ಅವರು, ಎಲ್ಲರಿಗೂ ಉಸಿರು ಕೊಡುವಂತವರೇ ಅವರು, ಅವರ ಉಸಿರನ್ನ ನಿಲ್ಲಿಸ್ಲಿಕ್ಕಾಗ್ತದ? ಅಂತರಂಗದ ಉಸುರ ಒಳಗೆ ನೂಕಿ ಅಂತರಂಗದಿ ಸೇರುವ, ಅಂತರಂಗದ ಉಸಿರನ್ನ ಹೊರಗೆ ನುಗ್ತಾನೆ, ಹೊರಗಿನ ಉಸಿರನ್ನ ಮತ್ತೆ ಒಳಗಡೆ ಹಾಕ್ತಾನೆ. ಪಂಥದಾಳು ನೀನೇ ಕಂತು ಜನಕನಲ್ಲಿ, ನೀನೇ ಅಪ್ಪ ಪಂಥದ ಆಳು ನೀನೆ. ಹೀಗೆ ಎಲ್ಲ ಪ್ರತಿಯೊಂದು ಜೀವಿಗಳಿಗೂ ವಿಚಾರ ಮಾಡಿ, ಪ್ರತಿಯೊಂದು ಜೀವಿಗಳಿಗೂ ಉಸಿರು ಬೇಕು. ಮೀನುಗಳಿಗೂ ಆಕ್ಸಿಜನ್ ಬೇಕು, ನೀರಲ್ಲಿ ಇರ್ತವೆ ಅಂತ. ಕೆಲವು ಮೇಲೆ ಬಂದು ಹಾರಿ ಹೋಗ್ತವೆ ಇಲ್ಲಿ ಮೀನುಗಳು, ಎಲ್ಲ ಮೀನುಗಳು ಹೌದು, ಸ್ವಲ್ಪ ಆದ್ರೂ ಅದಕ್ಕೆ ಹೊರಗಿನ ಆಕ್ಸಿಜನ್ ಬೇಕೇ ಬೇಕು. ಪ್ರತಿಯೊಂದು ಜೀವಿಗಳಿಗೂ ಉಸಿರನ್ನ ಕೊಡುವಂತಹ ಇವರಿಗೆ ಉಸಿರು ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮಹಾತ್ಮರು. ಗಟ್ಟಿಯಾಗಿ ಕಂಠವನ್ನು ಒತ್ತಿ ಒತ್ತಿ ಹಿಡಿತಾರಂತೆ. ಏನು ಅಲ್ಲಿ ನಡೆದಿದ್ದು ಅಂತಂದ್ರೆ, ನಾನು ಧ್ವನಿ ಮಾಡ್ತೇನೆ, ಆಚಾರ್ಯರು ನಾನು ಎಷ್ಟು ಒತ್ತಿ ಹಿಡಿತೀನೋ ಅಷ್ಟು ಜೋರಾಗಿ ಧ್ವನಿ ಮಾಡ್ತೇನೆ ಅಂತ. ಧ್ವನಿ ಮಾಡ್ಲಿಕ್ಕೆ ಹೇಗಾಗುತ್ತೆ ಗಂಟಲನ್ನು ಒತ್ತಿ ಹಿಡಿದಾಗ? ಆಗೋದಿಲ್ಲ. ಆದರೂ ಆಚಾರ್ಯರ ಕಂಠವನ್ನು ಎಷ್ಟು ಬಾರಿಗೂ ಗಟ್ಟಿಯಾಗಿ ಒತ್ತಿ ಹಿಡಿತಾ ಇದ್ದಾರೆ. ಎಷ್ಟು ಒತ್ತಿ ಹಿಡಿತಾರೋ ಅಷ್ಟು ಗಟ್ಟಿಯಾಗಿ ಧ್ವನಿ ಹೊರಗಡೆ ಬರ್ಲಿಕ್ಕೆ ಶುರು ಆಯ್ತು ಆಚಾರ್ಯರು. ಅಷ್ಟು ಜೋರಾದ ಶಬ್ದವನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ಅಷ್ಟಾದರೂ ಅವರ ಸ್ವರವನ್ನ ಭಂಗ ಮಾಡಬೇಕು ಎನ್ನುವಂತಹ ಇಚ್ಛೆಯಿಂದ, ಅವರ ಶ್ವಾಸವನ್ನ ಬಂಧನ ಮಾಡಬೇಕು ಎನ್ನುವಂತಹ ಅಪೇಕ್ಷೆಯಿಂದಾಗಿ ಬಹಳ ಪ್ರಯತ್ನ ಪಟ್ಟರು ಅಂತ ಈ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಹೇಶಾರ್ಪಣಮಸ್ತು.